ನೋಡಿ, ನಾನು ಅದೇ ಹೇಳಿದ್ನಲ್ಲ, ಇನ್ನೂ ಪೂರ್ತಿ ತನಿಖೆ ಎಲ್ಲ ಹೊರಗೆ ಬರಲಿ, ತನಿಖೆಯಾಗಿ ಎಲ್ಲ ವಿಷಯಗಳು ಹೊರಗೆ ಬರಲಿ. ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಥರ ಪ್ರಚೋದನಕಾರಿಯಾಗಿ ಮಾತಾಡ್ತಕ್ಕಂಥ ಜನ ಅಲ್ಲ. ಅವ್ರಿಗೆ ಲಂಗು ಲಗಾಮ್ ಇಲ್ಲ ಅವ್ರ ಬಾಯಿ ಮೇಲೆ. ನೀವು ನೋಡಿದ್ದೀರ ಯಾವ ರೀತಿ ಮಾತಾಡ್ತಾರೆ ಅಂತ. ಅವರ ಸಂಘ ಪರಿವಾರ ಮತ್ತು ಅವರ BJP ಪಕ್ಷ ಮುಖಂಡರುಗಳು ಅವ್ರಿಗೆ ಅವಕಾಶ ಸಿಕ್ಕಿದ್ರೆ, ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದ್ರ ಮೇಲೆ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ ಅವರು. ಅವರ ಬಂಡವಾಳನೇ ಅದಾಗೋಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು. ಭಾರತೀಯ ಜನತಾ ಪಕ್ಷ ಮತ್ತು ಅವರ ಪರಿವಾರದ ಎಲ್ಲ ಸಂಘಟನೆಗಳು. ಮತ್ತು ನೋಡ್ತೀವಲ್ಲ ಹೇಳಿಕೆಗಳು ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂತ. ಅಲ್ಲಿ ಕರ್ನಲ್ ಸೋಫಿಯಾ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಮನಸ್ಥಿತಿ, ಮತ್ತು DC ಫೌಜಿಯಾ ಬಗ್ಗೆ, ಇಬ್ಬರು ಮಹಿಳೆಯರು ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಅವ್ರಿಗೆ ಏನೋ ಒಂದು ರೀತಿ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ. ಅಂದರೆ ಅವರ ಮನಸ್ಸಿನಲ್ಲಿ ಅವರ ಒಂದು ಈ ವೈಷಮ್ಯ, ವಿಷ ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ. ಅದಕ್ಕೆ ತರ್ಕ ಇಲ್ಲ, ಅಥವಾ ಮಾನವೀಯತೆ ಇಲ್ಲ, ಅಥವಾ ನ್ಯಾಯ ಇಲ್ಲ, ಅಥವಾ ಅದರಲ್ಲಿ ಮನುಷ್ಯತ್ವ ಇಲ್ಲ. ಇದು ಒಂದು ಕೊಳಕು ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ. ಅಂತ ಆ ಹೇಳಿಕೆಗಳು ಎಲ್ಲ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ನಿನ್ನೆ ರವಿಕುಮಾರ್ ಅವರು ವಿಷಾದ ವ್ಯಕ್ತಪಡಿಸ್ತಾರೆ. ನಾನು ತಪ್ಪಾಗಿ ಹೇಳ್ಬಿಟ್ಟು ಅಂದ್ರೆ ನಿಜಾನೇ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಬಿಟ್ರು ಅಷ್ಟೇ. ಆದ್ರೆ ಸ್ಲಿಪ್ ಆಫ್ ಮೈ ಟಂಗ್ ಅಂತ ಹೇಳಿದ್ರು ಅಷ್ಟೇ. ಬಟ್ ಅವ್ರು ಆಲೋಚನೆ ಮಾಡ್ತಾರೆ, ಕೆಟ್ಟ ಆಲೋಚನೆ, ಅದು ಹೊರಗೆ ಬಂತಷ್ಟೇ.